ನೋಡಿ ಕೊತ್ತಂಬರಿ ತೊಕ್ಕು ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆ ಮೇಲೆ ನೀರೆಲ್ಲ ಹೋಗೋಂಗೆ ಹಾರಾಕ್ಕೋಬೇಕು. ಒಂದು ಪ್ಯಾನ್ ಇಟ್ಬಿಟ್ಟು ಮೆಂತ್ಯ 1 ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡು ಅದರೊಳಗೇನೆ ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೋಬೇಕು. ಈ ಇದೇ ಫ್ಯಾನ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುಣಸೆ ಹಣ್ಣು ಸಣ್ಣಗಾತದಷ್ಟು ಹಾಕ್ಕೊಂಡು ಇದೇ ಮಿಕ್ಸಿ ಜಾರ್ ಒಳಗೆ ಇದನ್ನೆಲ್ಲ ಹಾಕ್ಕೊಂಡು ಹುಣಸೆ ಹಣ್ಣನ್ನ ನಾವು ಬಿಸಿ ನೀರಲ್ಲಿ ನೆನೆಸಿರ್ತೀವಿ, ಅದೇ ನೀರು ಸ್ವಲ್ಪ ಹಾಕಿ ಬೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಸಾಸಿವೆ ಇಂಗು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಈ ತೊಕ್ಕನೆಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ 3 ನಿಮಿಷ ಫ್ರೈ ಮಾಡ್ಕೋಬೇಕು, ನೀರೆಲ್ಲ ಹೋಗೋಂಗೆ. ಇದು ಸ್ವಲ್ಪ ದಿವಸ ಇರುತ್ತೆ, ವಾರ ಆದರೂ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ದಿನಾ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಇರುತ್ತೆ. ಮಾಡ್ಕೊಂಡು ನೋಡಿ. ಇನ್ನೂ ಡೀಟೇಲ್ ಬೇಕಾದ್ರೆ ಪೋಸ್ಟ್ ಮಾಡಿದ್ದೀನಿ, ಅಲ್ಲಿ ನೋಡಿ. ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ.